ಮತ್ತೆ ಆರತಿ ತಟ್ಟೆ ತೆರವು ವಿಚಾರ. ಅಂಜನಾದ್ರಿ ಆಡಳಿತಾಧಿಕಾರಿ ವಿರುದ್ಧ ಪ್ರತಿಭಟನೆ ನಡೆಸಿದ ಹೋರಾಟಗಾರರು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಪ್ರತಿಭಟನೆ. ದೇವಸ್ಥಾನದ ಅರ್ಚಕನ ಮೇಲೆ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಆಕ್ರೋಶ. ಭಕ್ತರ ದರ್ಶನಕ್ಕೆ ಇದ್ದ ಆರತಿ ತಟ್ಟೆ ತೆರವು ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ರೈತ ಸಂಘ, ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ. ಹಿಂದೂ ಧಾರ್ಮಿಕ ನಂಬಿಕೆಗೆ ಅಧಿಕಾರಿಗಳು ಧಕ್ಕೆ ಮಾಡುತ್ತಿದ್ದಾರೆಂದು ಆಕ್ರೋಶ. ಸುಪ್ರೀಂ ಕೋರ್ಟ್ ನಿರ್ದೇಶಕ ಇದ್ರೂ ಪ್ರಧಾನ ಅರ್ಚಕ ವಿದ್ಯಾದಾಸ್ ಬಾಬಾಗೆ ಕಿರುಕುಳ ಆರೋಪ. ಅರ್ಚಕನ ಮೇಲೆ ಅಧಿಕಾರಿಗಳು ಕಿರುಕುಳ ನೀಡುವುದು ನಿಲ್ಲಿಸಬೇಕೆಂದು ಪ್ರತಿಭಟನಾಕಾರರ ಆಗ್ರಹ. ದುರಾಡಳಿತದ ಈ ಒಂದು ಕುರಿತು ಆಂಜನೇಯ ಬೆಟ್ಟವನ್ನು ರಕ್ಷಿಸಬೇಕಂತೇಳಿ ಈ ಹೋರಾಟವನ್ನು ಪ್ರಾರಂಭ ಮಾಡಿವೆ. ಇವತ್ತು ಆರತಿ ತಟ್ಟೆ, ಮಂಗಳಾರತಿ ತಟ್ಟೆ ತೀರ್ಥವನ್ನು ಕಿಚ್ಚುವ ಸಿರಿದಿರುವ ಅಧಿಕಾರಿಗಳ ವಿರುದ್ಧ ಅಮಾನತಿಗಾಗಿ ಈ ಚಳವಳಿ ನಿರಂತರವಾಗಿ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಈಗ ದಲಿತ ಸಂಘರ್ಷ ಸಮಿತಿ ವಿಭಾಗ ಅಧ್ಯಕ್ಷರಾಗಿರ್ತಕ್ಕಂಥ ಹಂಪೆ ಸರ್ವಲ್ ಸಂಗಾಪುರ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಶ್ರೀರಾಮ್. ಧಾರ್ಮಿಕ ದತ್ತಿ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರ, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅಂಜನಾದ್ರಿ ಪರ್ವತದ ಒಂದು ಕಾರ್ಯನಿರ್ವಹಣೆ ಮಾಡ್ತಂತ ಧಾರ್ಮಿಕ ದತ್ತಿ ಇಲಾಖೆ. ಈ ದತ್ತಿ ಇಲಾಖೆ ಏನಪ್ಪಾ ಅಂದ್ರ ಅಕ್ಷರದಲ್ಲೇ ದತ್ತಿ. ದತ್ತಿ ಅಂದ್ರೆ ಏನು? ದತ್ತಿ ಅಂದ್ರೆ ಏನು? ದತ್ತಿ ಅಂದ್ರೆ ವಶಪಡಿಸಿಕೊಳ್ಳೋದು. ದತ್ತಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ. ಧಾರ್ಮಿಕ ಅಂದ್ರೆ ಏನು? ಪೂಜೆ ಪುನಸ್ಕಾರ. ಆ ಪೂಜೆ ಪುನಸ್ಕಾರ ಮಾಡ್ಬೇಕ, ರೊಕ್ಕ ಎಣಿಸ್ಬೇಕ? ನೀವು ಸ್ವಾಮಿ ಪೂಜೆ ಮಾಡಲಿ ಮಲ್ಲ ಧಾರ್ಮಿಕ ಅಂತ ಇಟ್ಕೊಂಡ್ರಿ, ಧಾರ್ಮಿಕ ಮಾಡ್ಬೇಕು. ದತ್ತಿ ಅಂತ ಹೇಳ್ಕೊಂಡ್ರಿ, ದತ್ತಿ ಇಲಾಖೆ ವಶಪಡಿಸ್ಕೊಳ್ರಿ, ಇಲ್ಲ ಅನ್ನಂಗಿಲ್ಲ. ಅದು ಬಿಟ್ಟು ಇವತ್ತು ಧಾರ್ಮಿಕನೇ ಬೇಡ, ಇವತ್ತು ದನ ಬೇಕಂದ್ರೆ ಹೆಂಗ? ನೀವು ಎದ್ರ ಸಲುವಾಗಿ ನೀವೆಲ್ಲ ವಶಪಡಿಸಿರೋದು? ಇವತ್ತು ಅಂಜನಾದ್ರಿ ಪರ್ವತ ಅಭಿವೃದ್ಧಿ ಮಾಡಕ ಧಾರ್ಮಿಕ ದತ್ತಿ ಇಲಾಖೆ ವಶಪಡಿಸಿರೋದು. ಇವತ್ತು ಅಭಿವೃದ್ಧಿ ಮಾಡಲು, ಸಾರ್ವಜನಿಕರಿಗೆ, ಭಕ್ತಾದಿಗಳಿಗೆ ಅನುಕೂಲ ಮಾಡಲು ರಾಜ್ಯ ಸರ್ಕಾರದ ಒಂದು ಏನಪ್ಪಾ ಅಂದ್ರೆ ಸಂಸ್ಥೆ ದತ್ತಿ ಇಲಾಖೆ ಅಂಗ. ಆ ಅಂಗದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಜಿಲ್ಲಾಡಳಿತ, ತಾಲೂಕಾಡಳಿತ, ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ತಕ್ಕಂಥ 32 ಇಲಾಖೆಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಒಂದು ಧಾರ್ಮಿಕ ದತ್ತಿ ಇಲಾಖೆ. ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಧಾರ್ಮಿಕ ಪೂಜೆ ಪುನಸ್ಕಾರ, ಮಂಗಳಾರತಿ, ತೀರ್ಥ ಪ್ರಸಾದ ಇವೆಲ್ಲ ರಾಜ್ಯ ಸರ್ಕಾರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ಒಂದು ಸಂಸ್ಥೆ. ಆ ಸಂಸ್ಥೆ ಏನಪ್ಪಾ ಅಂದ್ರೆ ನಿಮ್ಮ ಕಾರ್ಯ ಏನೈತೆ ಕಾರ್ಯ ಮಾಡ್ರಿ. ಕಾರ್ಯ ಮಾಡಿದ್ರೆ ಅದು ಕಾನೂನು. ಇವತ್ತು ವಿದ್ಯಾದಾಸ ಬಾಬಾ ಅವರು ಸುಮಾರು 45 ವರ್ಷಗಳಿಂದ ಅಭಿವೃದ್ಧಿಪಡಿಸಿ ಇವತ್ತು ಸಂಸ್ಕೃತ ಪಾಠಶಾಲೆ, ಇವತ್ತು ಗೋಶಾಲೆ ಇರ್ತಕ್ಕಂಥ, ಮತ್ತೆ ಇನ್ನ ಅನ್ನ ಪ್ರಸಾದ, ಇಲ್ಲಿ ಇರ್ತಕ್ಕಂಥ ಭಕ್ತಾದಿಗಳಿಗೆ ವಾಸ ಮಾಡಲು ಮತ್ತು ಎಲ್ಲ ಈಗ ಸಾಧು ಸತ್ಪುರುಷರು ಇರ್ತಕ್ಕಂಥ ಒಂದು ಅವರಿಗೆ ಏನಪ್ಪಾ ಅಂದ್ರೆ ವಸತಿ ಮತ್ತು ಬಟ್ಟೆ ಇತರ ಎಲ್ಲವನ್ನು ವಿದ್ಯಾದಾಸ್ ಬಾಬಾ ಅವರು ಸುಮಾರು 35 ವರ್ಷಗಳಿಂದ ಎಲ್ಲ ಭಕ್ತಾದಿಗಳನ್ನು ಸೇವೆ ಮಾಡ್ತಿದ್ದಾರೆ. ಆ ಸೇವೆಗೆ ಇವತ್ತೇನಪ್ಪ ಅಂದ್ರೆ ನಾವು ಕರ್ನಾಟಕ ರಾಜ್ಯದ ದತ್ತಿ ಇಲಾಖೆ ಇವತ್ತು ಸರ್ಕಾರದ ನಿಯಮಾವಳಿ ಪ್ರಕಾರ ಏನಪ್ಪಾ ಅಂದ್ರೆ ಇವತ್ತು ವಿದ್ಯಾದಾಸ್ ಬಾಬಾ ಅವರಿಗೆ ಇವತ್ತು ಬಿಟ್ಟುಕೊಡಂತ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಶರಣಪ್ಪ ದೊಡ್ಡಮನಿ ರಾಜ್ಯಾಧ್ಯಕ್ಷರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಇವತ್ತು ಕೂಗೇನಪ್ಪ ಅಂದ್ರೆ ಇವತ್ತು ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ಏನಪ್ಪ ಅಂದ್ರೆ ಸರ್ಕಾರದಿಂದ ಅಕ್ರಮವಾಗಿ ನೀವು ಬಂದ
ಧಾರವಾಡ ನ್ಯಾಯಪೀಠದಲ್ಲಿ ಇವತ್ತು ನನ್ನನ್ನು ಕೋರ್ಟ್ ಅಪ್ಡೇಟ್ ಸಲ್ಲಿಸೋಕ್ಕಾಗಿಲ್ಲ. ಸಾಮಾನ್ಯ ಬೆಟ್ಟ ಕಾರಣಕ್ಕಾಗಿ ಒಂದು ನಿಯಮಾವಳಿ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ದತ್ತಿ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ವಿದ್ಯಾದಾಸ್ ಬಾಬಾ ಅವರಿಗೆ ಧಾರ್ಮಿಕವಾಗಿ ಏನಪ್ಪ ಅಂದ್ರೆ ಇಲ್ಲಿ ಲಡಕ್ ದಾಸ್ ಮತ್ತು ವಿದ್ಯಾದಾಸ್ ಬಾಬು ಅವರು ಮೂಲಕವಾಗಿ ಈ ಹಂಪಿ ಅದಕ್ಕೆ ನಮ್ಮ ಅಂಜನಾದ್ರಿ ಹತ್ರ ಪರ್ವತ ಇವತ್ತು ಫೇಮಸ್ ಆಗಲಿಕ್ಕೆ ಮೂಲ ಕಾರಣಕರ್ತರು ಅವರು. ಆದ್ದರಿಂದ ಅವರು ಗೆದ್ದಲುಗಳು ಬಂದು ಉತ್ತರ ಕಟ್ಟಿಂದಲೇ ಅವು ಬಂದು ಸೇರ್ಕೊಂಡಿದ್ದಾರೆ. ಆ ರೀತಿ ಸರ್ಕಾರ ಬಂದು ನಮ್ಮ ಈ ಅಂಜನಾದ್ರಿ ಕಣ್ಣು ಹಾಕಿದೆ. ಇದರ ಕೇವಲ ಅದರ ಉದ್ದೇಶ ಅದರ ದುಡ್ಡಿನ ಮೇಲೆ ಅದು ಯಾವುದು ಅಭಿವೃದ್ಧಿ ಪಡಿಸಲ್ಲ, ಧರ್ಮ ಸ್ಥಾಪನೆ ಮಾಡಲ್ಲ, ಸನಾತನ ಧರ್ಮ ಉಳಿಯೋದಕ್ಕೆ ಯಾವುದು ಆಲೋಚನೆ ಮಾಡಲ್ಲ. ಮತ್ತು ಇಲ್ಲಿ ಸಂಸ್ಕೃತಿ ಬೆಳೆಸಬೇಕು ಮತ್ತು ಇಲ್ಲಿ ರಾಮಾಯಣ ಮಹಾಭಾರತ ಈ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶ ಯಾವ ಸರ್ಕಾರಕ್ಕೆ ಯಾವುದೇ ಗಮನ ಇರೋದಿಲ್ಲ. ಕೇವಲ ಯಾವ ದೇವಸ್ಥಾನ ಉದ್ಧಾರ ಆಗ್ತವೋ ಆ ದೇವಸ್ಥಾನ ಕಣ್ಣು ಹಾಕೋದು, ದುಡ್ಡು ಹೊಡೆಯೋ ಕೆಲಸ ಮಾಡೋದು ಇದೇ ಆಗಿದೆ. ಈ ರೀತಿ ನಮ್ಮ ಸನಾತನ ಧರ್ಮ ಉಳಿಸ್ಬೇಕಂದ್ರೆ ನಮ್ಮ ಅಂಜನಾದ್ರಿ ಪರ್ವ ಸ್ಪಷ್ಟ ಆಗಬೇಕು ಮತ್ತು ವಿದ್ಯಾದಾಸ್ ಬಾಬಾ ಅವರ ಕೈಯಲ್ಲಿ ಈ ಅಂಜನಾದ್ರಿ ದೇವಸ್ಥಾನ ಮುಂದುವರಿಯಬೇಕು. ಆಗಿದ್ದಾಗ ಮಾತ್ರ ಈ ದೇವಸ್ಥಾನಗಳು ಮತ್ತು ಇಲ್ಲಿನ ಬಂದ ಜನ ಪ್ರವಾಸಿಗರಿಗೆ ಇಲ್ಲಿಗೆ ಕಲ್ಯಾಣ ಮಂಟಪಗಳು ಮತ್ತು ಶೌಚಾಲಯ ವ್ಯವಸ್ಥೆಗಳು ಇನ್ನು ಬೇರೆ ಬೇರೆ ವ್ಯವಸ್ಥೆಗಳು ಇದು ಆಗಬೇಕಾಗಿದೆ. ಆದ್ದರಿಂದ ಸರ್ಕಾರಕ್ಕೆ ಇದು ಯಾವುದೇ ಗಮನ ಇರೋದಿಲ್ಲ. ದಯವಿಟ್ಟು ಇಲ್ಲಿನ ಎಲ್ಲ ಸಂಘಗಳು ಮತ್ತು ಬೇರೆ ಬೇರೆ ಸಂಘಟನೆಗಳಿಂದ ಹೋರಾಟ ಅತ್ಯಂತ ತೀವ್ರಗತಿಯಲ್ಲಿ ಮತ್ತು ಉಗ್ರವಾದ ಹೋರಾಟ ನಡೆಯಬೇಕಾದ ಅವಶ್ಯಕತೆ ಇದೆ. ಅಂಜನಾದ್ರಿ ಪರ್ವತವನ್ನು ನಾವು ಇನ್ನು ಹೆಚ್ಚಿನ ಅಭಿವೃದ್ಧಿ ಪಡಿಸಬೇಕಂದ್ರೆ ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ನಮ್ಮ ಹೋರಾಟ ನಿರಂತರ ನಡೆಯಬೇಕಂತೇಳಿ ನಾನು ಈ ಮೂಲಕ ನಮ್ಮ ಸಂಘಟನೆಗಳಿಗೆ ದಲಿತ ಸಂಘರ್ಷ ಸಮಿತಿ ಉದ್ದೇಶಿಸಿಕೊಂಡು ಈ ಹೋರಾಟದಲ್ಲಿ ಮುಂದುವರಿಬೇಕು ಅಂತೇಳಿ ನಾನು ಈ ರೀತಿ ಬಸವರಾಜ ಅವರಿಗೆ ಸುದೀರ್ಘವಾಗಿ ಮಾತಾಡಿರ್ತಕ್ಕಂಥ ಬಸವರಾಜ ಕಮಲಾಪುರ ಅವರಿಗೆ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಈಗ ಈ ಒಂದು ಹೋರಾಟದ ಕುರಿತು ಮತ್ತು ಆಂಜನೇಯ ಬೆಟ್ಟದಲ್ಲಿ ಆಗ್ತಕ್ಕಂಥ ಅವ್ಯವಹಾರ ಮತ್ತು ಅಧಿಕಾರಿಗಳ ತರ್ಪ ವಿರೋಧಿಸಿ ಇವತ್ತು ಪಂಪಣ್ಣ ಸಿದ್ದಾಪುರ ಅವರು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅವರು ಮುಂದ್ಗಡೆ ಬಂದು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಸ್ವಲ್ಪ ಮುಂದ್ಗಡೆ ಬಂದು ಇವರೆಲ್ಲ ಅಧಿಕಾರಿಗಳು ಧರ್ಮ ತೋರಿಸ್ಕೊಂತ ಬಂದರೆ ಇವರು ಇಂಪ್ರೂವ್ಮೆಂಟ್ ಮಾಡೋದು ಇವರು ಹೆಚ್ಚು ಆಗ್ತೈತೆ. ಇಲ್ಲಿ ಶಾಲೆಗಳು ಸ್ಕೂಲ್ಗಳು ಎಲ್ಲ ಮಾಡಿದರೆ ಇದು ಇಂಪ್ರೂವ್ಮೆಂಟ್ ಆಗ್ತೈತೆ. ನಾಳೆ ಮುಂಜಾನೆ ಎಲ್ಲರಿಗೆ ಸವಲತ್ತು ಸಿಗ್ತೈತೆ. ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ಎಲ್ಲರಿಗೂ ಸವಲತ್ತು ಸಿಗ್ತೈತೆ. ಇವರು ಇದು ತಡೆಗಟ್ಟ ಇವರು ಏನು ಮಾಡ್ತಾರೆ, ಇವರು ದುಡ್ಡು ಹೊಡ್ಯಾಕೆ ಇವ್ರು ಮಾಡ್ತಿರೋದು. ಸರ್ಕಾರ ಎಲ್ಲ ದುಡ್ಡು ಹೊಡ್ಯಾಕೆ ಇದೆಲ್ಲ ಮಾಡ್ತಿರೋದು. ಎಲ್ಲ ಧಾರ್ಮಿಕ ಗುಡಿಗಳಿಗೆ ಹಿಂಗೆ ಮಾಡೋದು ನೋಡ್ತೀನಿ. ಮಸೀದಿಗಳಿಗೆ ಚರ್ಚ್ಗಳಿಗೆ ಹೋಗೋಣ ಇವ್ರು ನೋಡ್ತೀನಿ ನಾನು. ಅದನ್ನು ಬಿಟ್ಟು ನಮ್ಮ ಧರ್ಮ ಹಿಂದೂ ಧರ್ಮದ ಗುಡಿಗಳಿಗೆ ಕೈ ಹಾಕ್ತಾರಲ್ಲ, ಇವ್ರಿಗೇನು ಆಗ್ತೈತಿ, ಇವರೇನು ಹಾಕ್ತಾರ ಸರ್ಕಾರ ತಂದು. ಸರ್ಕಾರ ಇನ್ನೂ ಹೆಲ್ಪ್ ಮಾಡ್ಬೇಕು ನಮ್ಮ ಗುಡಿಗಳಿಗೆ. ಇಂಪ್ರೂವ್ಮೆಂಟ್ ಮಾಡ್ರಪ್ಪ, ನಾವು ಕೂಡ ಕೈಗಲ್ಲಿ ಜೋಡಿಸ್ತೀವಿ ಅಂತೇಳಿ. ಅದನ್ನು ಬಿಟ್ಟು ಇವರು ತಟ್ಟೆ ಕಚ್ಕೊಂಬೋದು, ಉಂಡಿಗೆ ಹಾಕಿದ್ದು ದುಡ್ಡು ಕಿತ್ಕೊಂಡು ಮುಟ್ಟು ಮಾಡಂಬೋದು. ಇವ್ರಿಗೇನು ಆಗ್ತೈತಿ, ಇವರಿಗೆ ಮಂಗಳಾರ ಕಿತ್ಕೊಂಬೋದು, ಇವ್ರಿಗೇನು ಆಗ್ತೈತೆ? ಇದು ಏನಾನ ಈ ಥರ ಇವರು ಹಿಂಗೆ ಮಾಡ್ಕೊಂತ ಹೋದ್ರೆ ನಾಳೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ಕಾರ ವಿರುದ್ಧ. ಯಾಕಂದರೆ ಇವರು ಹಿಂಗೆ ಮಾಡ್ಕೊಂತ ಬಂದರೆ ಸರಿಯಲ್ಲ ಇದು. ಯಾಕಪ್ಪ ಅಂದರೆ ಸಾರ್ವಜನಿಕರಿಗೆ ಒಳ್ಳೆಯದು ಇದು ಮಾಡೋ ಅವ್ರಿಗೆ ಸವಲತ್ತು ಕೊಟ್ಟು ಮಾಡ್ಕೊಂಡು ಹೋದರೆ ಚಂದವಾಗಿರ್ತೈತೆ. ಇಲ್ಲದ ಉಗ್ರವಾದಿ ಹೋರಾಟ ಅಂತ ನಾವು ಮಾಡೋದಂತ ಕರೆವೆ. ನಾವು ದಲಿತ ಸಮಿತಿ ಸಂಘದವರು, ನಾವು ರೈತ ಸಂಘದವರು ಎಲ್ಲರೂ ಕಲಿತು ನಾವು ಸರ್ಕಾರ ಇರುತ್ತೆ. ನಾವು ಕಂಟಿನ್ಯೂ ನಾವು ಹೋರಾಟ ಮಾಡ್ತೀವಿ. ಇದು ಅವರು ಸರಿಯಲ್ಲ, ಹಿಂದಕ್ಕೆ ಸರಿಬೇಕು ಇದ್ರ ಬಗ್ಗೆ ಅಂತ ನಾವು ಬೇಡಿಕೆ. ಅದೇ ಈ ಮಾತನ್ನು ನಾವು ಯಾಕೆ ಹೇಳ್ತಿದೀವಿ ಅಂದ್ರೆ, ಎಲ್ಲರೂ ಸರ್ಕಾರ ಈ ತರ ತೊಂದರೆ ಕೊಡೋದು ಬೇಸಲ್ಲ ಅಂತ ನಾವು ಅಧಿಕಾರಿಗಳಿಗೆ ಮೂಲಕ ಈ ಮಾತು ತಿಳಿಸ್ತಿದ್ದೀವಿ. ಅವ್ರು ಎಚ್ಚೆತ್ಕೋಬೇಕು. ಇದು ಹಿಂಗೆ ಅವರು ಈ ತರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಾವು ನಡೆಸ್ತೀವಿ. ಅವಾಗ ಅವರ ಕೋರ್ಟ್ ಮುಖಾಂತರ ಅವ್ರು ಮತ್ತೆ ಜೈಲಿಗೆ ಹೋಗ್ಬೇಕಾಗ್ತದೆ. ಅದು ಏನ್ ಕಾನೂನು ಮಾಡ್ತಾರೋ ಮಾಡ್ಕೊಳ್ಳಿ ಅವರು. ಜೈ ಶ್ರೀರಾಮ, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯ ಬೆಟ್ಟದ ಹೋರಾಟಕ್ಕೆ
ಆಂಜನೇಯ ಬೆಟ್ಟದ ಹೋರಾಟಕ್ಕೆ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದುವರೆಗೆ ಸುರಕ್ಷಿತವಾಗಿ ಮಾತನಾಡಿರ್ತಕ್ಕಂಥ ಕಮಲಾಪುರ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ದಲಿತ ಸಂಘರ್ಷ ಸಮಿತಿ ಆಗಿರ್ತಕ್ಕಂಥ ಜಂಬಣ್ಣ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಇದರ ಪೂರ್ವವಾಗಿ ಈಗ ಅಂಪೇಶ್ವರ್ಗಲ್ ಅವರು ಇನ್ನೂ ಒಂದು ಸುರಕ್ಷಿತವಾಗಿ ಈ ಒಂದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಆಂಜನೇಯರ ಮೇಲೆ ದರ್ಪ ತೋರಿಸ್ತಕ್ಕಂಥ ಎಲ್ಲವೂ ಕೂಡ ವಿವರಣೆಯನ್ನು ಮಾಡಬೇಕಂತ ಕೇಳ್ಕೊಂಡು ಈಗ ಅಂಪೇಶ್ವರ್ಗಲ್ ಅವರು ಇನ್ನೂ ಒಂದು 10 ನಿಮಿಷ ಮಾತಾಡ್ತಾರೆ. ಚಳವಳಿಯಲ್ಲಿ ಭಾರತೀಯ ಪ್ರಜಾಸೇನೆ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ಚಳವಳಿಯಲ್ಲಿ ಹಸಿರು ಸೇನೆ ರೈತ ಸಂಘಟನೆ ಶರಣಪ್ಪ ದೊಡ್ಡಮನಿ ಮತ್ತು ರೈತ ಸಂಘರ್ಷ ಸಮಿತಿ ಅಂಕೇಶ್ ಅರ್ಗೂರ್ ವಿಭಾಗೀಯ ಸಂಚಾಲಕರು ಇವರ ನೇತೃತ್ವದಲ್ಲಿ ನಡೆದ ಇವತ್ತಿನ ಪ್ರತಿಭಟನೆಯಲ್ಲಿ ಈ ಭಾಗದ ಆಂಜನೇಯ ಬೆಟ್ಟ ಈ ಸ್ಥಳ ಹನುಮನಾಡು ನಡೆದಂಥ ಸ್ಥಳ ಐತಿಹಾಸಿಕವಾದ ಸ್ಥಳ. ಯಾಕಪ್ಪ ಅಂದರೆ ಇಲ್ಲಿ 25-30 ವರ್ಷಗಳಿಂದ ವಿದ್ಯಾಬಾಬು ಅವರು ಪೂಜೆ ಮಾಡ್ಕೊತಾನೆ ಬಂದಿದ್ದಾರೆ ಆಂಜನೇಯ ಬೆಟ್ಟನ. ಮತ್ತು ಅಲ್ಲಿಂದ ಇಲ್ಲಿವರೆಗೆ ಕೆಲವೊಂದು ಅಭಿವೃದ್ಧಿಗಳು ತನಗೆ ಎಷ್ಟು ಸಾಧ್ಯವೋ ಅಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಮೆಟ್ಲುಗಳಾಗಿರ್ಬೋದು, ಏರಕ್ಕೆ ನೆರಳಾಗಿರ್ಬೋದು, ಮತ್ತು ಅಲ್ಲಿ ಮ್ಯಾಗ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಆಗಿರ್ಬೋದು, ನಮಗೆ ತಿಳಿದಷ್ಟು ಮಾಡಿದ್ದಾರೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ದತ್ತ ಇಲಾಖೆ ಸರ್ಕಾರ ತಗೊಂಡಿದೆ. ಅವರು ಏನು ಈಗ ಪೂಜೆ ಮಾಡ್ತಾರೆ ವಿದ್ಯಾಬಾಬಾ ಸಾಹೇಬ ತಾತ ಗುರುಗಳು ಅವರಿಗೆ ನೀವು ಮಂಗಳಾರತಿ ಮಾಡಬೇಡಿ, ನೀವು ತಟ್ಟೆ ಮಾಡಬೇಡಿ, ನೀವು ಆರತಿ ಬೆಳಗಬೇಡಿ ಅಂತಂದು ಇದೇನು ತಡೆ ಇಡ್ತಿದ್ದಾರೆ. ಇದು ಬಹಳಷ್ಟು ಖಂಡನೀಯ ವಿಷಯ. ಯಾಕಪ್ಪ ಅಂದರೆ ತಮ್ಮದೇನು ಸುತ್ತಲೂ ಇರ್ತಂತೆ ತಾವು ಮಾಡಲಿ, ಅಭಿವೃದ್ಧಿ ಮಾಡಲಿ. ಸರ್ಕಾರಕ್ಕೆ ದತ್ತ ಇಲಾಖೆಗೆ ಹೇಳುವುದೇನೆಂದರೆ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಂದ ಏನು ಕಾಣಿಕೆ ಆಗ್ತಿದ್ದಾರಲ್ಲ ತಮ್ಮ ಹುಂಡಿಯಲ್ಲಿ ಸುಮಾರು 2 ತಿಂಗಳಿಗೆ ಎಷ್ಟೋ ಲಕ್ಷಾನುಗಟ್ಟಲೆ ಆಗ್ತದೆ. ಆ ಲಕ್ಷಾನುಗಟ್ಟಲೆ ಅಮೌಂಟ್ ತಗೊಂಡು ತಳಗಡೆ ಮ್ಯಾಗಾತ್ಲಾರು ಇರ್ತಕ್ಕಂಥ ತಳಗಡೆ ಆಗಿರ್ಬೋದು, ಮೇಲೆ ಆಗಿರ್ಬೋದು, ಒಂದು ಅನಂತರ ಸಮ ಮಾಡಿ ನಿಮ್ಮ ಸರ್ಕಾರ ಇಲಾಖೆಯಿಂದ ಬಂದಂಥ ಭಕ್ತಾದಿಗಳ ಹಣದಿಂದ ಮತ್ತು ಅನಾಥಾಶ್ರಮ ಮಾಡಿ ಊಟದ ವ್ಯವಸ್ಥೆ ಮಾಡಿ. ಆದರೂ ಇನ್ನಿತರ ಪಾಠಶಾಲೆಗಳನ್ನು ತೆಗೆಸಿ ಸಂಸ್ಕೃತಿಗಳನ್ನು ಪಾಠಶಾಲೆಗಳನ್ನು ತೆಗೆಸಿ ನಿಮ್ಮ ಸರ್ಕಾರಕ್ಕೆ ಹೇಳೋದಕ್ಕೆ ಇಚ್ಛೆಪಡಿಸ್ತೇನೆ. ಆದರೆ ಯಾಕಪ್ಪ ಅಂದರೆ 25-30 ವರ್ಷ ಏನು ವಿದ್ಯಾಬಾಬು ಅವರು ಪೂಜೆ ಮಾಡ್ಕೊಂತ ಬಂದಿದ್ದಾರೆ, ಅವ್ರಿಗೆ ಯಾಕೆ ನೀವು ಅಡ್ಡಗಟ್ಟನ್ನು ಹಾಕ್ತಿದ್ರೆ? ನಿಮ್ಮ ಉಂಡೆಯಲ್ಲಿ ಇದ್ದದ್ದು ನೀವು ಮಾಡಿ, ಅವ್ರಿಗೆ ಏನು ತಿಳಿದೈತೆ ಅವ್ರು ಮಾಡ್ತಿದ್ದಾರೆ. ಯಾಕಪ್ಪ ಅಂದರೆ 25-30 ವರ್ಷ ಏನು ಮಾಡ್ಕೊಂತ ಬಂದಿದ್ದಾರಲ್ಲ, 30 ವರ್ಷ ಹಿಂದ ಕೆಳಗಡೆ ಹೆಂಗಿತ್ತು ಈಗ ಹೆಂಗೈತಿ ವಿದ್ಯಾಬಾಬರಿಂದನೇ ಇದು ಸ್ವಲ್ಪ ಅಭಿವೃದ್ಧಿ ಆಗಿದೆ. ಇದು ಐತಿಹಾಸಿಕ ನಾಡು, ಇದು ವರ್ಲ್ಡ್ಗೆ ಫೇಮಸ್. ಇನ್ನೂ ಬಹಳಷ್ಟು ಐತಿಹಾಸಿಕ ವರ್ಲ್ಡ್ ಫೇಮಸ್ ಆಗ್ಬೇಕಂದ್ರೆ ಈಗಿನ ಸರ್ಕಾರ, ಈಗಿನ ದತ್ತ ಇಲಾಖೆ ನೀವೇನು ನಿಮಗೆ ಬಂದಂಥ ಉಂಡಿನ ಹಣವನ್ನು ತೆಗೆದುಕೊಳ್ತಿದ್ರಲ್ಲ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಮಾಡಿಕೊಡಿ. ಇಲ್ಲ ನಿಮಗೆ ಬಂದಂಥ ಅಮೌಂಟು ದುಡ್ಡು ಭಕ್ತಾದಿಗಳಿಂದ ಹೋಲಾಗ್ತಿದೆ. ಯಾಕಪ್ಪ ಅಂದರೆ ಈ 3 ತಿಂಗಳಿಂದಲೇ ನಾವು ಧ್ವನಿ ಎತ್ತಿದ್ದೀವಿ ಸಂಘಟನೆ ಪರವಾಗಿ. ಆದರೆ ಅದು ಯಾಕೆ ಹೋಲಾಗ್ತಿದೆ? ನೀವು ಬೇಕಾ ಪಂಡಿತರು ಕೂಡರಂತೆ ಬೇಕಾ ಬಿಟ್ಟು ಆಮೇಲೆ ವಿದ್ಯಾಬಾಬು ಏನೋ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಅದು ಮಂಗಳಾರತಿಯನ್ನು ಮಾಡ್ತಿದ್ರಲ್ಲ, ಅದನ್ನು ಕೂಡ ಕಸತ್ತಿದ್ರಲ್ಲ. ಅಂದರೆ ನೀವು ನಮ್ಮ ಆಂಜನೇಯ ಬೆಟ್ಟ ಯಾವ ಮಟ್ಟಕ್ಕೆ ಒಯ್ಯಾಕದ್ರಿ, ಯಾವ ಮಟ್ಟಕ್ಕೆ ಸ್ಥಳಕ್ಕೆ ನೀವು ತಗೊಂಡು ಹೋಗ್ತಾ ಇದ್ರಿ? ಅಭಿವೃದ್ಧಿ ಮಾಡಕನ ಇಲ್ಲ ವಿದ್ಯಾಬಾಬು ಪೂಜೆ ಮಾಡಬಾರ್ದು, ಭಕ್ತಾದಿಗಳು ಬರಬಾರ್ದು ಅಂತ ಈ ಲೆಕ್ಕನ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಇರಬೇಕು, ಭಕ್ತಾದಿಗಳಿಗೆ ಅನುಕೂಲ ಆಗಿರ್ಬೇಕು. ಆಮೇಲೆ ನಿಮಗೇನು ಉಂಡೆ ಬರ್ತದಲ್ಲ ಅದನ್ನ ಅಭಿವೃದ್ಧಿಪಡಿಸಿ. ಆಂಜನೇಯ ಬೆಟ್ಟ ವರ್ಲ್ಡ್ ಫೇಮಸ್, ಇತ್ತೀಚೆಗೆ ಪೂರ್ತಿ ವರ್ಲ್ಡ್ ಫೇಮಸ್ ಆಗಿದೆ. ಆದರೆ ನೀವು ವಿದ್ಯಾಬಾಬುನ ಖಂಡನೆ ಮಾಡೋದು, ಪೂಜೆ ಮಾಡ್ಬೇಡೋದು, ಮಂಗಳಾರತಿ ತಟ್ಟೆಗೆ ಕಿತ್ತೋಗ್ಯೋದು, ಇದು ಯಾವ ನ್ಯಾಯ? ಇದು ನಿಮ್ಗೆ ಗೊತ್ತಾಗುತ್ತೆ? ನಿಮಗೆ ನಿಜವಾಗ್ಲೂ ನೈತಿಕತೆ ಇತ್ತಪ್ಪಂದ್ರೆ ದತ್ತ ಇಲಾಖೆ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾಕಪ್ಪ ಅಂದ್ರೆ ಅಭಿವೃದ್ಧಿಪಡಿಸಿ, ವರ್ಲ್ಡ್ ಫೇಮಸ್ ಅಭಿವೃದ್ಧಿಪಡಿಸಿ. ಆದರೆ ನೀವು ವಿದ್ಯಾಬಾಬಾ ಗುರುಗಳಿಗೆ ಹತ್ರ ಹೋದ್ರೆ ಇದು ಖಂಡನೀಯ. ಉಗ್ರವಾದ ಹೋರಾಟ ಮಾಡ್ತೀವಿ 30 ವರ್ಷ ಹಿಂದನೆ ಈಗ ಬಂದು ಏಕಾಏಕಿ ಮಂಗಳಾರತಿ ಮಾಡಬೇಡ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ
ಧಾರ್ಮಿಕ ವಿಷಯದಲ್ಲಿ ಧಾರ್ಮಿಕ ವಿಷಯದಲ್ಲಿ ನಿಜವಾಗ ತಪ್ಪು ಮಾಡ್ತಿದ್ದಾರೆ ನೀವು. ಅಂದರೆ 30 ವರ್ಷದಿಂದ ವಿದ್ಯಾಬಾಬುನ ನೀವು ಕಡೆಗಣಿಸಿದ್ರೆ ಇದು ಮನುಷ್ಯತ್ವ ಸ್ವಲ್ಪ ಮನುಷ್ಯತ್ವ ಐತೆ. ಇಲ್ಲಿಂದ ಬಂದಂಥ ಭಕ್ತಾದಿಗಳು ಆಂಜನೇಯ ಬೆಟ್ಟನ ನಂಬಿಕೆ ಬರ್ತಾರೆ, ವಿದ್ಯಾಬಾಬುನ ನಂಬಿಕೆ ಬರ್ತಾರೆ. ಅವ್ರಿಗೆ ಸುಮಾರು ಆಶೀರ್ವಾದ ಆಗ್ತದೆ. ಆದ್ರೆ ನೀವೇ ಖಂಡನೀಯ ವಿಷಯ. ನೀವು ನಿಮ್ಮಿಂದ ಯಾರನ್ನ ಕೈಗಳು ಇದೆ ಅಥವಾ ಕಾರಣದ ಕೈಗಳಿದಾವ ಅರ್ಥ ಮಾಡಿಕೊಳ್ಳಿ. ವಿದ್ಯಾಬಾಬುನ ಪೂಜೆ ಮಾಡಕ ಬಿಡಿ, ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ಕೊಂಡ್ಬಿಡಿ, ಮಂಗಳಾರತಿನ ಬಿಡಿ, ಮಂಗಳಾರತಿ ಮಾಡಕ ಅನುಕೂಲ ಮಾಡಿಕೊಡಿ. ನಿಮ್ಮದು ಏನೈತೆ ಸುದ್ದಿ ಪ್ರಕಾರ ನೀವು ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾ, ಭಾರತೀಯ ಪ್ರದೇಶ ಕಡೆಯಿಂದ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತಾಡಲು ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಬಂಧುಗಳಿಗೆ ಭಕ್ತಾದಿಗಳಿಗೆ ನನ್ನ 4 ಮಾತುಗಳು ಮುಗಿಸುತ್ತೇನೆ. ಜೈ ಭೀಮ್. ಒಂದು ವೇಳೆ ರಾಜ್ಯ ಸರ್ಕಾರ ದತ್ತಿ ಇಲಾಖೆ ಪದೇ ಕೈಗಳು ತಕ್ಕಂತ ಬಂದು ವಿದ್ಯಾಬಾಬು ಸಾಹೇಬ್ ಮೇಲೆ ಯಾವುದೇ ರೀತಿಯಾಗಿ ಮತ್ತೆ ಖಂಡನೀಯ ಮಾಡಿದ್ರೆ, ಅವ್ರನ್ನ ಯಾವುದೇ ರೀತಿಯಾಗಿ ಒಂಥರ ಬೇರೆ ರೀತಿಯಾಗಿ ಮಾಡಿದ್ರೆ ನಾವು ಬಿಡೋಲ್ಲ. ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೇವೆ. ಇದು ಎಚ್ಚರಿಕೆ ಇರಲಿ. ಜೈ ಭೀಮ್.